ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 201ನೆಯ ತಿರುನಾಮ ಸರ್ವದೃಕ್. ನರಸಿಂಹ ಭಗವಂತನ ಮತ್ತೊಂದು ದಿವ್ಯ ಗುಣವನ್ನು ಈಗ ತಿಳಿದುಕೊಳ್ಳೋಣ. ಪ್ರಹ್ಲಾದನನ್ನು ಕೊಲ್ಲಲು ಎಲ್ಲ ಪ್ರಯತ್ನಗಳು ವಿಫಲವಾದ ನಂತರ ಹಿರಣ್ಯಕಶಿಪುವು ಪ್ರಹ್ಲಾದನನ್ನು, ನಿನಗೆ ಇಷ್ಟು ಧೈರ್ಯ ಹೇಗೆ ಬಂದಿದೆ? ನನ್ನ ಹೆಸರನ್ನು ಕೇಳಿದರೆ ಇಡೀ ಲೋಕವೇ ನಡುಗುತ್ತದೆ. ನಿನಗೆ ಇಷ್ಟು ನಿರ್ಭಯ ಮನಸ್ಸನ್ನು ಕೊಟ್ಟವರು ಯಾರು ಎಂದು ಕೇಳಿದನು. ಪ್ರಹ್ಲಾದನು ಒಂದು ಕ್ಷಣವೂ ಯೋಚಿಸದೆ, ಬೇರೆ ಯಾರೂ ಅಲ್ಲ, ನಾರಾಯಣನೇ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಹಿರಣ್ಯಕಶಿಪುವಿಗೆ ಇನ್ನಷ್ಟು ಕೋಪ ಹೆಚ್ಚಾಯಿತು. ಕೋಪದಿಂದ ಅವನು, ನನ್ನ ಶತ್ರುವಿನ ಹೆಸರನ್ನು ಮತ್ತೆ ಮತ್ತೆ ಹೇಳಬೇಡ. ಅವನು ಎಲ್ಲಿದ್ದಾನೆ? ನಾನು ಎಲ್ಲ ಲೋಕಗಳಲ್ಲೂ ಹುಡುಕಿದ್ದೇನೆ, ಆದರೆ ಅವನು ಎಲ್ಲಿಯೂ ಸಿಗಲಿಲ್ಲ. ಅವನು ಎಲ್ಲಿದ್ದಾನೆಂದು ತೋರಿಸು ಎಂದು ಹೇಳಿದನು. ಪ್ರಹ್ಲಾದನು ಶಾಂತವಾಗಿ, ಅವರು ಇಲ್ಲದ ಸ್ಥಳವೇ ಇಲ್ಲ. ಅವರು ಪ್ರತಿಯೊಂದು ಕಣದಲ್ಲೂ ಇದ್ದಾರೆ. ನೀವು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲಿಯೂ ಅವರ ಕೃಪೆ ಇದೆ. ಅವರ ಅನುಗ್ರಹವಿಲ್ಲದೆ ಯಾರೂ ಒಂದು ಮಾತನ್ನೂ ಆಡಲು ಸಾಧ್ಯವಿಲ್ಲ. ನಾನು ಎಲ್ಲದರಲ್ಲೂ ಭಗವಂತನನ್ನು ಕಾಣುತ್ತೇನೆ ಎಂದು ಉತ್ತರಿಸಿದನು. ತೀವ್ರ ಕೋಪಗೊಂಡ ಹಿರಣ್ಯಕಶಿಪು ತನ್ನ ಅರಮನೆಯಲ್ಲಿದ್ದ ಒಂದು ಕಂಬವನ್ನು ತೋರಿಸಿ, ಈ ಕಂಬದಲ್ಲಿಯೂ ನಿನ್ನ ನಾರಾಯಣ ಇದ್ದಾನೆಯೇ ಎಂದು ಕೇಳಿದನು. ಪ್ರಹ್ಲಾದನು ಶಾಂತವಾಗಿ, ಹೌದು ಎಂದು ಉತ್ತರಿಸಿದನು. ತಕ್ಷಣವೇ ಹಿರಣ್ಯಕಶಿಪು ಕೋಪದಿಂದ ಆ ಕಂಬವನ್ನು ಬಲವಾಗಿ ಹೊಡೆದನು. ಆ ಕ್ಷಣದಲ್ಲೇ ಯಾವ ವಸ್ತುವಿನಿಂದ ಹಿರಣ್ಯಕಶಿಪು ಹೊಡೆದರೂ ಅಲ್ಲಿಂದಲೇ ಹೊರಬರಲು ಸಿದ್ಧನಾಗಿದ್ದ ಭಗವಂತನು ಎಲ್ಲ ವಸ್ತುಗಳಲ್ಲೂ ನರಸಿಂಹ ರೂಪದಲ್ಲಿ ನೆಲೆಸಿದ್ದನು. ಕವಿತ್ವದಲ್ಲಿ ಅಪಾರ ಪ್ರತಿಭೆ ಹೊಂದಿದ್ದ ವೇದಾಂತ ದೇಶಿಕರು ತಮ್ಮ ವರದರಾಜ ಪಂಚಾಶತ್ ಗ್ರಂಥದಲ್ಲಿ ಹಿರಣ್ಯಕಶಿಪುವನ್ನು ಸಂಹರಿಸಲು ನೀವು ಎಲ್ಲ ವಸ್ತುಗಳಲ್ಲೂ ನರಸಿಂಹ ರೂಪವನ್ನು ಧರಿಸಿದ್ದೀರಿ. ಆದರೆ ಅವನನ್ನು ಸಂಹರಿಸಿದ ನಂತರವೂ ನೀವು ಎಲ್ಲರೊಳಗೂ ನರಸಿಂಹನಾಗಿ ನೆಲೆಸಿ ಎಲ್ಲವನ್ನೂ ನೋಡುತ್ತಲೇ ಇದ್ದೀರಿ ಎಂದು ಹೇಳುತ್ತಾರೆ. ದೃಕ್ ಎಂದರೆ ನೋಡುವವನು. ಆದ್ದರಿಂದ ಎಲ್ಲರೊಳಗೂ ನೆಲೆಸಿರುವ ನರಸಿಂಹ ಭಗವಂತ ಎಲ್ಲವನ್ನೂ ನೋಡುತ್ತಾನೆ. ನಾವು ಪ್ರಹ್ಲಾದನ ಮಾರ್ಗದಲ್ಲಿ ನಡೆದರೆ ಅವನು ನಮ್ಮನ್ನು ರಕ್ಷಿಸುತ್ತಾನೆ. ಆದರೆ ಹಿರಣ್ಯಕಶಿಪುವಿನಂತೆ ನಡೆದುಕೊಂಡರೆ ನಮ್ಮನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಸುತ್ತಾನೆ. ಸರ್ವದೃಕ್ ಎಂದರೆ ಎಲ್ಲರನ್ನೂ ಸಮಾನವಾಗಿ ನೋಡುವವನು ಮತ್ತು ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ನೀಡುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ವದೃಶೇ ನಮಃ ಎಂದು ಜಪಿಸಿದರೆ ನರಸಿಂಹ ಭಗವಂತನು ಪ್ರಹ್ಲಾದನಂತೆ ಸತ್ಯ, ಭಕ್ತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.